ಹಾಗಾದರೆ ಅಂತಹ ವ್ಯಕ್ತಿಗೆ ಬಾ, ಕೂಡು, ಕುಡಿ, ತಿನ್ನು, ಹೋಗು ಅಂತ ಎಲ್ಲ ಲೌಕಿಕ ವಿಧಿ ನಿಷೇಧಗಳನ್ನು ಮಾಡಬಹುದು ಹೇಗೋ, ಮಾಡಿದ್ದಕ್ಕೆ ತಕ್ಕಂತೆ ಇವನು ಹೇಗೆ ರೆಸ್ಪಾನ್ಸ್ ಮಾಡ್ತಾನೆ, ಅದಕ್ಕೆ ಪ್ರತಿಕ್ರಿಯಿಸ್ತಾನೆ, ಇದೇ ತರಹ ಶಾಸ್ತ್ರದ ವಿಧಿ ನಿಷೇಧಗಳನ್ನು ಪ್ರತಿಯೊಬ್ಬ ಜೀವನಿಗೆ ಅವಶ್ಯವಾಗಿ ಮಾಡಬಹುದು. ಎಲ್ಲವೂ ದೇವರ ಅಧೀನವಾದದ್ದಕ್ಕೆ ನನಗೆ ವಿಧಿ ನಿಷೇಧಗಳನ್ನು ಮಾಡಬೇಡಿ ಅಂತ ಹೇಳಲಿಕ್ಕಾಗುವುದಿಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಒಬ್ಬ ವ್ಯಕ್ತಿಯ ಕಿವಿ ಕೇಳಿಸೋದು, ಕಣ್ಣು ಕಾಣಿಸೋದು ಎಲ್ಲ ಯಂತ್ರಗಳ ಅಧೀನವಾಗಿದೆ. ಒಂದನ್ನು ಇಟ್ಟುಕೊಳ್ಳಿ, ಮೊದಲು ಒಬ್ಬ ವಯಸ್ಸಾದ ವ್ಯಕ್ತಿಗೆ ಕಿವಿ ಕೇಳಿಸೋದಿಲ್ಲ, ಅಥವಾ ಚಿಕ್ಕ ವಯಸ್ಸಿನವರಿಗೂ ಕಿವಿಯ ದೋಷ ಇದ್ದರೆ ಕಿವಿ ಕೇಳಿಸೋದಿಲ್ಲ. ಕಿವಿಯಲ್ಲಿ ಒಂದು ಯಂತ್ರ ಹಾಕಿದರೆ ಕೇಳಿಸತ್ತೆ. ಇವನಿಗೆ ನೇರವಾಗಿ ಕೇಳಿಸಿಲ್ಲ, ಯಂತ್ರದ ಸಹಾಯದಿಂದ ಕೇಳಿಸಿದೆ. ಚೆನ್ನಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಸಿದ್ಧರಾಗಿ ವಿಶ್ಲೇಷಣೆ ಮಾಡಿ. ಇವನು ತನ್ನಷ್ಟಕ್ಕೆ ತಾನು ಕೇಳಿಸಿಕೊಂಡಿಲ್ಲ, ಯಂತ್ರದ ಸಹಾಯದಿಂದ ಕೇಳಿಸಿಕೊಂಡಿದ್ದಾನೆ. ಅವನಿಗೆ ಹೇಳ್ತಾರೆ, ಬಾಯಿಲಿ ನಿನಗೆ ಹಣ್ಣು ಕೊಡ್ತೇವೆ, ಹಣ ಕೊಡ್ತೇವೆ, ಏನೋ ಒಂದು. ಎದ್ದು ಬರ್ತಾನೆ. ಅವನು ಕೇಳಿದ್ದು ಹೇಗೆ? ತಾನು ತನ್ನಷ್ಟಕ್ಕೆ ಕೇಳಿದ್ದ, ಯಂತ್ರದ ಸಹಾಯದಿಂದ ಕೇಳಿದ್ದ. ಯಂತ್ರದ ಸಹಾಯದಿಂದ ಕೇಳಿದ್ದು ಅಂದರೆ ಯಂತ್ರಕ್ಕೆ ಪರತಂತ್ರನಾಗಿ ಕೇಳಿದ್ದು. ಸ್ವತಂತ್ರವಾಗಿ ಕೇಳಿದ್ದಲ್ಲ, ಯಂತ್ರಕ್ಕೆ ಪರತಂತ್ರನಾಗಿ ಕೇಳಿದ್ದು. ಹೀಗೆ ಹೇಳಬಹುದಾ ಅವನು ಉತ್ತರ? ನನಗೆ ಕೇಳಿಸಿದೆ ನಿಜ, ಆದರೆ ನಾನು ಸ್ವತಂತ್ರವಾಗಿ ಕೇಳಿಲ್ಲ, ಯಂತ್ರಕ್ಕೆ ಪರತಂತ್ರನಾಗಿ ಕೇಳಿದ್ದೇನೆ, ಅದಕ್ಕೆ ನಾನು ಎದ್ದು ಬರೋದಿಲ್ಲ. ಯಾರಾದರೂ ಬುದ್ಧಿವಂತರು ಹೀಗೆ ಉತ್ತರ ಕೊಡ್ತಾರಾ? ಕ್ವಶನ್ ಬರೋದೇನು? ಕೇಳಿಸಿದೆಯಾ, ಕೇಳಿಸಿಲ್ವಾ? ಅಷ್ಟೇ, ಮ್ಯಾಟರ್ ಎಂಡ್ಸ್. ನಿನಗೆ ಕೇಳಿಸಿದೆಯಾ, ಕೇಳಿಸಿಲ್ವಾ ಅಷ್ಟೇ ಹೇಳು. ಕೇಳಿಸಿದ್ರೆ ಎದ್ದು ಬಾ, ಇಲ್ಲ ಬಿಡು. ನೀನೇ ಕೇಳಿದೆಯಾ, ಯಂತ್ರದಿಂದ ಕೇಳಿದೆಯಾ? ನೀನೇ ಕೇಳಿದರೆ ಬಾ, ಯಂತ್ರದಿಂದ ಕೇಳಿದರೆ ಪಾಪ ನೀನು ಸ್ವತಂತ್ರವಾಗಿ ಕೇಳಿದಂತೆ ಆಗಲಿಲ್ಲ, ಅದಕ್ಕೆ ಬರಬೇಡ ಅಂದರೆ ಎಂತಹ ಮೌಢ್ಯ. ಪ್ರವಚನಕ್ಕೆ ಬೇಕಾದರೆ ಈ ನಿಯಮ ಹೇಳ್ಬೋದು, ನೀವು ಹೇಳಿದ್ದು ನನಗೇನು ಕೇಳಿಸ್ಲಿಲ್ಲ, ಯಂತ್ರದ ಸಹಾಯದಿಂದ ಕೇಳಿಸ್ತು, ಹೀಗಾಗಿ ನಾನು ಕೇಳಿದಾಗ ಅಲ್ವಲ್ಲ, ಅದು ಸ್ವತಂತ್ರವಾಗಿ ಏನು ಕೇಳಲಿಲ್ವಲ್ಲ, ಯಂತ್ರದ ಸಹಾಯದಿಂದ ಕೇಳಿದೆ, ಹೀಗಾಗಿ ನಾನೇನು ಸಂಧ್ಯಾವಂದನ ಅದೆಲ್ಲ ಮಾಡಲಿಕ್ಕಾಗಲ್ಲ, ನಾನೇ ಕೇಳಿದರೆ ಮಾಡ್ತಿದ್ದೆ. ಅದು ಪರತಂತ್ರವಾಗಿ ಕೇಳಿದೆ, ಸ್ವತಂತ್ರವಾಗಿ ಕೇಳಿಲ್ಲ. ಸರಿ, ಇದೇ ನೀನು ಇದೇ ಯಂತ್ರ ಹಾಕಿಕೊಂಡು ರೋಡಲ್ಲಿ ಕ್ರಾಸ್ ಮಾಡುವಾಗ ಹಾರ್ನ್ ಕೇಳ್ತೀಯಲ್ಲ, ಆಗಲೂ ಈ ಉತ್ತರ ಕೊಡು ನೋಡೋಣ. ನಾನು ಕೇಳಿಲ್ಲ ರೀ, ನಾನು ಕೇಳಲಿಲ್ಲ, ಯಂತ್ರದ ಸಹಾಯದಿಂದ ಹಾರ್ನ್ ಕೇಳಿಸಿದೆ, ನಾನೇಕೆ ಸರಿಬೇಕು, ನಾನು ಹೀಗೇ ಹೋಗ್ತೇನೆ ಅಂದರೆ ಗೋವಿಂದ, ನೀನು ಗೋವಿಂದ, ಯಂತ್ರವೂ ಗೋವಿಂದ, ಅಷ್ಟೇ ಅಪ್ಪಚ್ಚಿಯಾಗಿ ಹೋಗ್ತದೆ. ಅಲ್ಲಿ ಈ ಉತ್ತರ ಇಲ್ಲ. ಯಾಕೆ? ವಿಚಾರಣೆ ಮಾಡೋದಿಲ್ಲ, ಇಮಿಡಿಯೇಟ್ ಆ್ಯಕ್ಷನ್ ಇದೆ. ಕೇಳಿಸಿದೆ ಅಂದರೆ ಆ್ಯಕ್ಷನ್ ಇದೆ. ಅಲ್ಲಿ ಕೇಳಿದ್ದು ನಾನಾ, ಯಂತ್ರದ ಸಹಾಯದಿಂದಲ್ಲ. ಇದನ್ನೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ತಿಳಿದುಕೊಳ್ಳಿ, ಬೇರೆ ಏನಲ್ಲ. ಇದು ಹೇಗೆ ಹೊರಗೆ ಕಾಣುವ ಯಂತ್ರವೋ ಅದರಂತೆ ಕಾಣದ ಒಂದು ಮಹಾಯಂತ್ರ, ಮಹಾತಂತ್ರ, ಮಹಾಮಂತ್ರ ಅವನೇ ಭಗವಂತ. ಅವನು ಕಿವಿಯಿಂದ ಕೇಳುವುದಕ್ಕೂ, ಕಣ್ಣಿನಿಂದ ನೋಡುವುದಕ್ಕೂ, ಬಾಯಿಯಿಂದ ಮಾತಾಡುವುದಕ್ಕೂ, ಕಾಲಿನಿಂದ ನಡೆಯುವುದಕ್ಕೂ, ಕೈಯಿಂದ ಕೆಲಸ ಮಾಡುವುದಕ್ಕೂ, ಮನಸ್ಸಿನಿಂದ ಆಲೋಚನೆ ಮಾಡುವುದಕ್ಕೂ, ಎಲ್ಲದಕ್ಕೂ ಒಳಗಿನಿಂದ ಶಕ್ತಿಯನ್ನು ಕೊಡುವಂತಹ ವಿದ್ಯುತ್ತಿನಂತೆ, ಯಂತ್ರದಂತೆ ಭಗವಂತ ಸರ್ವಪ್ರೇರಕನಾಗಿ ಒಳಗಿದ್ದಾನೆ. ಸತ್ಯ. ಆದರೇನು? ಅವನು ಕೇಳಿಸಿದರೇನು, ನಾನು ಕೇಳಿದರೇನು? ಕೇಳಿಸ್ತಾ ಇಲ್ಲ ನನಗೆ. ನನಗೆ ಕೇಳಿಸಿದೆ ಅಂದಮೇಲೆ, ನನಗೆ ತಿಳಿಯುತ್ತೆ ಅಂದಮೇಲೆ, ನನಗೆ ಕಾಣಿಸ್ತದೆ ಅಂದಮೇಲೆ, ನನಗೆ ಕೈಯಿಂದ ಕೆಲಸ ಮಾಡಲಿಕ್ಕಾಗತ್ತೆ ಅಂದಮೇಲೆ, ನನಗೆ ವಿಧಿ ಮಾಡುವುದಕ್ಕೆ, ನಿಷೇಧ ಮಾಡುವುದಕ್ಕೆ
ಸಾಧ್ಯತೆ ಇದೆ, ನಾನು ಅದಕ್ಕೆ ಎಲಿಜಿಬಲ್ ಆಗಿದ್ದೇನೆ, ನನಗೆ ಪಾತ್ರತೆ ಇದೆ. ಶಾಸ್ತ್ರದ ವಿಧಿ ನಿಷೇಧಗಳಿಗೆ ಜೀವ ಅವಶ್ಯವಾಗಿ ಬದ್ಧನಾಗಿದ್ದಾನೆ. ವಿಧಿ ನಿಷೇಧಗಳನ್ನು ಶಾಸ್ತ್ರದಲ್ಲಿ ಜೀವನಿಗೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಸರ್ವಥಾ ಹೇಳುವುದಕ್ಕಾಗುವುದಿಲ್ಲ. ಇದನ್ನೇ ಶ್ರೀಮಠ್ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕೆಯಲ್ಲಿ ಹೇಳಿದ್ದು, ಸ್ವಸಂಬಂಧಿತೆಯ ವಿಧಿಜ್ಞಾನಂ ಕರ್ಮ ತತ್ಫಲಂಚ ಉದ್ದಿಶ್ಯ ಇಚ್ಛಾ ತದನುಗುಣಶ್ಚ ಪ್ರಯತ್ನ ಅಧಿಷ್ಠಾನಾದಿ ಸಂಬಂಧ ಕರ್ಮ ಫಲಭಾಕ್ತ್ವಂ. ಈ ಆರನ್ನು ಹೇಳ್ತಾರೆ. ಇಷ್ಟು ಯಾರಿಗೆ ಇದೆ ಅವನಿಗೆ ವಿಧಿ, ಅವನಿಗೆ ನಿಷೇಧ. ಸ್ವತಂತ್ರನಾದವನಿಗೆ ವಿಧಿ ನಿಷೇಧಗಳಲ್ಲ. ವಿಪರೀತವಾಗಿ ಸ್ವತಂತ್ರನಿಗೆ ವಿಧಿ ನಿಷೇಧಗಳು ಇಲ್ಲವೇ ಇಲ್ಲ, ಇರೋದೇ ಪರತಂತ್ರನಿಗೆ. ಆದರೆ ಪರತಂತ್ರವಾದ ಜಡಕ್ಕಿಲ್ಲ, ಇನರಟಾದ ಜಡವಾದ ತಿಳುವಳಿಕೆ ಇಲ್ಲದ ಅಚೇತನಕ್ಕೆ ಇಲ್ಲ. ಚೇತನನಿಗೆ ಇದೆ, ಶಕ್ತಿ ಇದ್ದವನಿಗೆ ಇದೆ, ತಿಳುವಳಿಕೆ ಇದ್ದವನಿಗೆ ಇದೆ, ಅಷ್ಟೇ. ಹೆಚ್ಚು ಎಲ್ಲ ಶಬ್ದಗಳ ವಿವರಣೆ ಮಾಡುವುದಿಲ್ಲ, ಕನ್ಫ್ಯೂಷನ್ ಹೆಚ್ಚಾಗುವುದು ಬೇಡ ಅಂತ. ಅದರ ಸಾರ ಇಷ್ಟು, ಟೀಕಾಕೃತ್ಪಾದರ ಮಾತಿನ ಸಾರ: ಜ್ಞಾನ, ಇಚ್ಛೆ, ಪ್ರಯತ್ನ ಯಾವ ವ್ಯಕ್ತಿಗೆ ಉಂಟೋ, ಶಕ್ತಿ ಉಂಟೋ, ಅಂತಹ ವ್ಯಕ್ತಿಗೆ ಎಲ್ಲ ಇಂದ್ರಿಯಗಳು ಗಟ್ಟಿಯಾಗಿರಬೇಕು, ದೇಹ ಚೆನ್ನಾಗಿರಬೇಕು, ಅವನಿಗೆ ವಿಧಿ ನಿಷೇಧಗಳಿವೆ.